ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತೊಂದು ಸ್ಮೂದಿಯನ್ನು ಮಾಡ್ತಾಯಿದ್ದೇನೆ. ಇದು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು, ಹಾಗೆ ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ. ಓಟ್ಸನ್ನು ಒಂದು ಅರ್ಧ ಗಂಟೆ ನೆನೆಸಿದ್ರೂ ಸಾಕು, ಅಥವಾ ನೀವು ಬೆಳಗ್ಗೆ ಮಾಡೋದಾದರೆ ಓವರ್ನೈಟ್ ಓಟ್ಸ್ ಅಂತ ಹೇಳಿ ಈಗ ನೆನೆಸಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಬೆಳಿಗ್ಗೆ ಮಾಡ್ಬೋದು. ತುಂಬಾ ರುಚಿಯಾಗಿರ್ತದೆ ಇದು. ಇಲ್ಲಿ ನಾನು ಡ್ರೈ ಫ್ರೂಟನ್ನು ತಗೊಂಡಿದ್ದೇನೆ. ಇಲ್ಲಿ 2 ಅಂಜೂರ, 2 ಅಥವಾ 3 ಖರ್ಜೂರವನ್ನು ನೀರಲ್ಲಿ ನೆನೆಸಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಅದು ಸ್ಮೂದಿ ಮಾಡಬೇಕಾದ್ರೆ. ಇಲ್ಲಿ ನಾನು ಹಾಲನ್ನು ಬಳಸಲಿಲ್ಲ. ಹಾಲು ವೆಯ್ಟ್ ಲಾಸ್ ಮಾಡಿಕೊಳ್ಳುವಾಗ ತುಂಬ ಹಾಲು ಅಗತ್ಯ ಇಲ್ಲ, ಎಷ್ಟು ಬೇಕಷ್ಟು ಹಾಲನ್ನು ಕುಡಿದ್ರೆ ಸಾಕು. ಹಾಲಲ್ಲಿ ಕೂಡ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತದೆ, ಹಾಗಂತೇಳಿ ಕುಡಿಲೇಬಾರ್ದು ಅಂತೆಲ್ಲ. ಇವತ್ತು ನಾನಿಲ್ಲಿ ಹಾಲಿನ ಬದಲಿಗೆ ಬಾದಾಮಿ ಹಾಲನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಇಲ್ಲಿ ನಾನು ಒಂದು ಸ್ವಲ್ಪ ಓಟ್ಸ್ ಮತ್ತು ಅದರ ಜೊತೆಗೆ ಚಿಯಾ ಸೀಡ್ಸನ್ನು ಹಾಕಿ ನೆನೆಸ್ಕೊಂಡಿದ್ದೇನೆ. ಚಿಯಾ ಸೀಡ್ಸ್ ಒಳ್ಳೆ ಪ್ರೋಟೀನ್ ಕೂಡ ಹೌದು, ಫೈಬರ್ ಕೂಡ ಹೌದು. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆ ಇದರಲ್ಲಿ ತುಂಬ ವಿಟಮಿನ್ಸ್ ಎಲ್ಲ ಇದೆ, ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನಾನಿವತ್ತು ಸ್ಮೂದಿ ಮಾಡಲಿಕ್ಕೆ ಮ್ಯಾಂಗೋವನ್ನು ಬಳಸ್ತಾ ಇದ್ದೇನೆ. ಮ್ಯಾಂಗೋ ಆ್ಯಕ್ಚುಲಿ ವೆಯ್ಟ್ ಗೇಯ್ನ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಿಕೊಳ್ಳುವವರು ನಾವು ಮ್ಯಾಂಗೋವನ್ನು ತಿನ್ನಬಾರ್ದು. ಆದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬನಾನಾ ಅಥವಾ ಮ್ಯಾಂಗೋ 2 ಕೂಡ ವೆಯ್ಟ್ ಗೇಯ್ನ್ ಆಗುವಂಥದ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ಮಾತ್ರ ನಾವು ಕುಡಿಯೋದು ಅಂತಾದರೆ ಕಡಿಮೆ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ಯೂಸ್ ಮಾಡಿದ್ದೇನೆ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ, ಯಾಕೆಂದರೆ ಅದರಲ್ಲಿ ಕೂಡ ಮಾವಿನ ಹಣ್ಣಲ್ಲಿ ಕೂಡ ಒಳ್ಳೆ ವಿಟಮಿನ್ಸ್, ನ್ಯಾಚುರಲ್ ಸ್ವೀಟ್ನೆಸ್ ಎಲ್ಲ ಕೂಡ ಇದೆ. ರುಚಿ ಕೂಡ ಚೆನ್ನಾಗಿದೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, 1 ಗ್ಲಾಸು ಸ್ಮೂತಿ ಆಯಿತು. ಇದಕ್ಕೆ ನೀವು ಬೇರೆ ಡ್ರೈ ಫ್ರೂಟ್ಸು, ನಟ್ಸ್ ಎಲ್ಲ ಹಾಕ್ಕೊಳ್ಬೋದು, ಸೀಡ್ಸ್ ಎಲ್ಲ. ಬಟ್ ನಾನು ತಂದದ್ದೆಲ್ಲ ಖಾಲಿಯಾಗಿತ್ತು, ಈಗ ಪ್ಲೇನಾಗಿ ಮಾಡಿಕೊಂಡೆ. ಇದಕ್ಕೆ ಇನ್ನೂ ನಿಮಗೆ ಸ್ವೀಟ್ನರ್ ಬೇಕು ಅಂತ ಹೇಳಿದರೆ ನಾನು ಹನಿಯನ್ನು ಸೇರಿಸ್ಕೊಂಡೆ. ನಾನು ಯಾವುದೇ ಮ್ಯಾಂಗೋ ಸ್ಮೂತಿ ಇರ್ಬೋದು, ಬನಾನಾ ಅಥವಾ ಆ್ಯಪಲ್ ಸ್ಮೂತಿ, ಯಾವುದೇ ಸ್ಮೂತಿ ಮಾಡಿದರೂ ಸ್ವಲ್ಪ ಹನಿಯನ್ನು ಸೇರಿಸ್ಕೊಳ್ತೇನೆ. ಹನಿ ನ್ಯಾಚುರಲ್ ಸ್ವೀಟ್ನರನ್ನು ಕೊಡುತ್ತೆ, ಹಾಗೂ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದಾಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಸ್ಮೂದಿದು. ಇದೇ ಥರ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು, ಹಣ್ಣುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಬೇರೆ ಬೇರೆ ಸ್ಮೂದಿಗಳನ್ನು ಮಾಡ್ಬೋದು. ಓವರ್ನೈಟ್ ಓಟ್ಸ್ ನೆನೆಸಿಬಿಟ್ಟು ಬೆಳಿಗ್ಗೆ ಜಸ್ಟ್ ಹಾಗೇ ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಮಾಡಿ ನೋಡಿ, ಹೇಗೆ ಬಂತು ಅಂತ ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಅದಾದ ನಂತರ ನಾನು ಮಧ್ಯಾಹ್ನ ಲಂಚ್ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಥರ ಸ್ಮೂದಿಯನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಬೇಗನೆ ಆಗ್ತದೆ. ನೀವು ಬೇಕಾದರೆ ಒಂದು 15 ದಿವಸ ಕಂಟಿನ್ಯೂಸ್ ಬೆಳಿಗ್ಗೆ ಮಾರ್ನಿಂಗ್ ಇದೇ ಥರ ಮಾಡ್ಕೊಂಡು ಕುಡೀರಿ. ನಿಮ್ಮ ವೆಯ್ಟ್ ತಿಂಗಳಿಗೆ ಒಂದು 3-4 kg ಕಡಿಮೆ ಆಗುತ್ತೆ. ಬಟ್ ನಮಗೆ ಒಂದೇ ರೀತಿ ಕುಡಿಲಿಕ್ಕೆ ಮಾತ್ರ ಡೈಲಿ ಸ್ಮೂದಿ ಅಂತ ಹೇಳುವಾಗ ನಮಗೆ ಕಂಟ್ರೋಲಿಂಗ್ ಪವರ್ ಬೇಕಷ್ಟೇ. ನಮಗೆ ಬೇರೆ ಕ್ರೇವಿಂಗ್ಸ್ ಎಲ್ಲ ಆಗಬಾರ್ದಲ್ವ, ಅದನ್ನು ಕೂಡ ನೋಡ್ಕೊಳ್ಬೇಕು. ಇವತ್ತು ನಾನು ಲಂಚಿಗೆ ಬೆಂಡೆಕಾಯಿ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನು ಮೊದಲಿಗೆ ಬೆಂಡೆಕಾಯಿಯನ್ನು ಒಂದು ಹುರಿದಿಟ್ಟುಕೊಂಡಿದ್ದೇನೆ, ಎಣ್ಣೆ ಏನು ಹಾಕಲಿಲ್ಲ. ಹಾಗೆಯೇ ಚಂದ ವಾಶ್ ಮಾಡಿ ಬೆಂಡೆಕಾಯಿಯನ್ನು ಕಟ್ ಮಾಡಿಕೊಂಡು ಒಂದು ತವದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಒಂದು 5-10 ನಿಮಿಷ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವ ಲೋಳೆ ಅಂಶ ಎಲ್ಲ ಹೋಗ್ತದೆ. ಆಮೇಲೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಜೀರಿಗೆ ಎಲ್ಲ ಹಾಕಿದೆ. ಆಮೇಲೆ ಆನಿಯನ್, ಹಸಿಮೆಣಸು, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಫ್ರೈ ಆಗ್ತಾ ಇದ್ದಾಗೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನಲ್ಲ ಬೆಂಡೆಕಾಯಿ, ಅದನ್ನು ಹಾಕಿ ಇನ್ನು ಮಿಕ್ಸ್ ಮಾಡುವಂಥದ್ದು. ನಿಮಗೆ ಮಸಾಲೆ ಬೇಕು ಅಂತಂದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು, ಫ್ರೈ ಮಾಡುವಾಗಲೇ ಹಾಕಬೇಕು ಅಂತೇನಿಲ್ಲ. ಬೆಂಡೆಕಾಯಿ ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಎಲ್ಲ ಇದ್ದವರಿಗೆ, ಆ ಥರ ಪ್ರಾಬ್ಲಮ್ ಇದ್ದವರು ಕೂಡ ಬೆಂಡೆಕಾಯಿ ತಿಂದರೆ ಅದರಲ್ಲಿ ತುಂಬಾ ಒಳ್ಳೆಯದದು. ಬೆಂಡೆಕಾಯಿ ಇದ್ದವರ ಹಸಿ ಬೆಂಡೆಕಾಯಿ ಕೂಡ ಕೆಲವು ಔಷಧೀಯ ಸತ್ವ ಅದರಲ್ಲಿ ಇದೆ. ಬೆಂಡೆಕಾಯಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಇದಕ್ಕೆ ಹಾಕಿದೆ. ಆಮೇಲೆ ನಾನೊಂದು ಅರ್ಧ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲೆನ ಸೇರಿಸ್ಕೊಂಡೆ. ನಿಮಗೆ ಯಾವ್ದು ಮಸಾಲೆ ಬೇಕೋ ನಿಮ್ಮ ಫ್ಲೇವರಿಗೆ ಅನುಗುಣವಾಗಿ ಸೇರಿಸ್ಕೊಳ್ಬೋದು. ಎಷ್ಟು ನಾವು ವೆಜಿಟೇಬಲ್ಸ್ ಎಲ್ಲ ಲಾಸ್ ಮಾಡುವ ಟೈಮಲ್ಲಿ ಜಾಸ್ತಿ ತಿನ್ನಬೇಕು. ಎಷ್ಟು ನಾವು ಪಲ್ಯ ಆ ಥರ ತಿಂತೇವೋ ಅಷ್ಟು ಒಳ್ಳೆಯದು. ಸಲಾಡ್ಸ್ ಎಲ್ಲ ಕಂಪಲ್ಸರಿ ತಿನ್ನಬೇಕು. ಅದು ತಿನ್ನಲಿಲ್ಲ ಅಂತಂದರೆ ವೆಯ್ಟ್ ಲಾಸಿಗೆ
ಅದು ವೆಯ್ಟ್ ಲಾಸ್ ಆಗೋದು ನಿಧಾನ ಆಗುತ್ತೆ. ನೀವು ನೀರು ಕುಡಿಯೋದು ಅಷ್ಟೇ ಇಂಪಾರ್ಟೆಂಟ್. ನೀರು ಕುಡಿಲ್ಲ ಅಂದರೆ ವೆಯ್ಟ್ ಲಾಸಲ್ಲಿ ಕ್ರಮೇಣ ಅದು ವೆಯ್ಟ್ ಲಾಸ್ ಆಗೋದಿಲ್ಲ. ನೀರು ಕುಡಿಲೇಬೇಕು, ಕಂಪಲ್ಸರಿ ನೀರು ಕುಡಿಬೇಕು. ಪಲ್ಯ ವೆಜಿಟೇಬಲ್ಸ್ ಎಲ್ಲ ತಿನ್ನಲೇಬೇಕಾಗುತ್ತೆ, ಇಲ್ಲಾಂದರೆ ಇದು ವೆಯ್ಟ್ ಲಾಸ್ ಆಗೋದು ನಿಧಾನ ಆಗುತ್ತೆ. ಈಗ ನನಗೆ ಯಾಕೆ ಅಂತ ಗೊತ್ತಾಗಿದೆ. ಯಾಕೆಂದರೆ ನಾನು ತುಂಬ ಟೈಮಿಂದ ವೆಯ್ಟ್ ಲಾಸಿಗೆ ಟ್ರೈ ಮಾಡಿದ್ದು, ನನಗೂ ಕೂಡ ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾ ಇರಲಿಲ್ಲ, ಅದೇ ರೀಸನ್. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಳ್ಳಿಲ್ಲ. ತುಂಬ ತೆಂಗಿನಕಾಯಿ ತುರಿ ಬೇಡ, ಅದು ವೆಯ್ಟ್ ಗೇಯ್ನಿಗೆ ಇದಾಗುತ್ತೆ. ಹಾಗಂತೇಳಿ ಯಾವುದನ್ನು ಕೂಡ ಅವಾಯ್ಡ್ ಮಾಡೋ ಹಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನಾವು ತಿನ್ನಬೇಕು. ಹೀಗೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಚೆನ್ನಾಗಿ ಆಗ್ತದೆ. ಇವತ್ತಿನ ಲಂಚಿಗೆ ನನಗೆ ಬೆಂಡೆಕಾಯಿ ಪಲ್ಯ, ಹಾಗೆ ಮೊಸರು, ಸಲಾಡ್, ಸ್ವಲ್ಪ ಪಿಕ್ಕಲ್ ಬೇಕಾದರೆ ಪಿಕ್ಕಲ್, ಇಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ವೀಡಿಯೋ ಮಾಡಲಿಕ್ಕೆ ಮಿಸ್ ಆಗಿದೆ, ಬಟ್ಲಿಗೆ ಹಾಕೊಂಡ ಮೇಲೆ ವೀಡಿಯೋ ಮಾಡಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.